ಲೆನ್ಸ್ ಲೆನ್ಸ್ ಎಲ್ಲ ಬೆಳೆಯಿತು. ಏನೋ ಸರಿ ಕಾಣಿಸ್ತಿಲ್ವಲ್ಲ ಲೆನ್ಸ್ ಅಲ್ಲಿ. ಹಾಯ್ ಐ ದಿಶಾ. ಐ ಲವ್ ಯು ಚಿರಾಗ್. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಸತ್ಯ ಪ್ರೇಮಿಗಳೇ ಹೇಳಿದ್ದು. ಮೊದಲೇ ಅಜ್ಬಟ್ಟಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಲೆನ್ಸ್ ಹಾಕೊಳ್ದೆ ಇದ್ರೆ ಮುಗೀತು ನನ್ನ ಕತೆ. ಇನ್ನೊಂದಿಲ್ಲ ಇರಲ್ವ. ಸೌಂದರ್ಯ, ದಿಶಾ ಮತ್ತೆ ಚಿರು ಎಲ್ಲಿ? ನನಗೇನ್ ಗೊತ್ತು. ಹೊಗೆ ತುಂಬ್ಕೊಂಡು ಅಂತ ಅವ್ಳು ಫ್ರೆಶ್ ಅಪ್ ಆಗಕ್ ಹೋದ್ಲು. ಚಿರುನು ದಿಶಾ ಜೊತೆನೆ ಹೋದ. ಹೌದಾ? ಚಿರಂಗ್ ದಿಶನ್ ಕಂಡ್ರೆ ಆಗಲ್ವಲ್ಲ. ಯಾರನ್ನ ಹೇಳಿ ಚಿಕ್ಕಮ್ಮ? ನೀನೇ ಅಲ್ವೇನೋ ಹೇಳಿದ್ದು ಅಲ್ವಾ ದಿಶಾ? ಮೂಚ್ಕತೆ. ಅದೆಲ್ಲ ಆಗ, ಈಗಲ್ಲ ಚಿಕ್ಕಮ್ಮ, ಹಳೆ ಕತೆ ಅದು. ಕಾಲ ಬದಲಾದಂಗೆ ಮನುಷ್ಯನು ಬದಲಾಗ್ತಿರ್ಬೇಕಲ್ವಾ? ಚಿರು, ಈ ಮಾತನ್ನ ಯಾವ ಅರ್ಥದಲ್ಲಿ ಹೇಳ್ತಿದ್ಯಾ ಅಂತ ಗೊತ್ತಾಗ್ಲಿಲ್ಲ. ಯಾವ ಅರ್ಥದಲ್ಲಿ ಅಂದ್ರೆ, ಇಷ್ಟು ದಿನ ದಿಶಾ ಅವ್ರನ್ನ ನೋಡಿದ್ರೆ ಕೋಪ ಬರ್ತಾ ಇತ್ತು, ಬೈತಿದ್ದೆ ಅವ್ರನ್ನ. ಆದ್ರೆ ಇನ್ಮೇಲೆ ಆ ಥರದ್ದು ಏನೂ ಮಾಡಲ್ಲ. ಏನ್ ಚಿರು ಹೀಗೆ ಹೇಳ್ತಿದ್ಯಾ? ಮೋಸ್ಟ್ಲಿ ನೀನು ದಿಶನ್ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಪೂಜೆ ಮಾಡ್ಸಿದೀಯಾ ಅನಿಸ್ತಿದೆ. ಚಿಕ್ಕಮ್ಮ ಯಾರ ಜೊತೆನಾದ್ರೂ ಚೆನ್ನಾಗಿರ್ಬೇಕು ಅಂದ್ರೆ ಪೂಜೆ ಮಾಡಿಸೋ ಅವಶ್ಯಕತೆ ಎಲ್ಲ ಇಲ್ಲ. ನಮ್ಮ ಮನ್ಸನ್ನ ನಾವು ಬದಲಾಯಿಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಸರಿಯಾಗಿ ಹೇಳಿದೆ ಚಿರು, ಕುತ್ಕೊಳ್ಳಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಾ? ನನ್ನ ಪಕ್ಕನೆ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಇಟ್ಸ್ ಓಕೆ ಚಿರಾಗ್. ಚಿರು, ಯಾಕೆ ಅವಳ ಫೋರ್ಸ್ ಮಾಡ್ತಾ ಇದ್ಯಾ? ಅವಳು ಅಲ್ಲೇ ಕುತ್ಕೊಳ್ಳಿ ಬಿಡು. ಸೌಂದರ್ಯ, ಚಿರಾಗ್ ನಂಗೆ ಫೋರ್ಸ್ ಮಾಡ್ತಿಲ್ಲ, ಸುಮ್ಮನೆ ಹೇಳ್ತಿದಾರಷ್ಟೇ. ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಚಿರಾಗ್ ನಿಮ್ ಪಕ್ಕನೆ ಕೂತ್ಕೋತೀನಿ ಪ್ಲೀಸ್. ಮುದ್ದು ಮಾಡೋ ನೆಪದಲ್ಲಿ ಮನ್ಸಾರೆ ಹಿಡಿ ಶಾಪ ಹಾಕ್ತಿರೋ ನಿಮ್ಮ ಚಿರಾಗ್ ಸಂಬಂಧನ ದೂರ ಮಾಡ್ತೀನಿ. ಜಾಸ್ತಿ ಒಬ್ಬಟ್ಟು ಬಡಿಸಿ. ಏನು ಒಂದೊಂದು ಬಡಿಸ್ಬಿಟ್ರಿ, ಇನ್ನೊಂದು ಬಡಿಸಿ. ಸಾಕ? ತಿನ್ನಿ, ಯಾಕೆ ತಿನ್ನಿ ತಿನ್ನಿ, ಚೆನ್ನಾಗಿದೆ. ಏನ್ ದಿಶಾ, ನೀವು ಮನ್ಸಲ್ಲಿ ನೆನ್ಸ್ಕೊಂಡೆ ತೆಗೆಸ್ಕೊಂಡ್ಬಿಡ್ತೀರಲ್ಲ.
ತೊಗೊಳ್ಳಿ 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 ನಾನು ಕುಡಿತೀನಿ. ಪರವಾಗಿಲ್ಲ ತೊಗೊಳ್ಳಿ. ಚಿಕ್ಕಮ್ಮ ಅದು ನೆತ್ತಿಗೆ ಏರ್ಸ್ಕೊಂಡ್ಬಿಟ್ರಲ್ಲ, ಅದಕ್ಕೆ ನೀರು ಕುಡಿಸ್ತೀನಿ. ಅಪ್ಪಂದು ಊಟ ಆಯ್ತಾ? ಕರ್ದೆ ಬೇಡ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಹ್ಮ್. ಅಂತೂ ನಮ್ಮ ಮನೇಲಿ ಪೂಜೆ ತುಂಬಾ ಚೆನ್ನಾಗಾಯ್ತು ಕಣಚ್ಚಿರು. ಹೌದು, ಯಾವುದು ವಿಘ್ನಗಳು ಅಪಶಕನಗಳು ಏನೂ ಆಗಲಿಲ್ಲ, ಸರಾಗವಾಗಿ ನಡೀತು. ಚಿರು, ನಿನ್ ಫ್ರೆಂಡ್ ಆದರ್ಶ್ ಬಂದಿದ್ನಲ್ಲ, ಅವ್ನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಫ್ರೆಂಡು. ಆದ್ರೆ ಇಷ್ಟು ದಿನ ಮನೆಗ್ ಕರ್ಕೊಂಡ್ ಬಂದಿರ್ಲಿಲ್ಲ, ಸಡನ್ ಆಗಿ ಕರ್ಕೊಂಡ್ ಬಂದಿದೀಯಲ್ಲ. ಕೆಲವು ಸಂಬಂಧಗಳೇ ಹಾಗೆ, ದೂರ ಇದ್ದವರು ಹತ್ರ ಆಗ್ತಾರೆ, ಹತ್ರ ಇದ್ದವರು ಇನ್ನಷ್ಟು ಕ್ಲೋಸ್ ಆಗ್ತಾರೆ. ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತಲ್ಲ. ಅವ್ರು ಒಳ್ಳೆಯವರು ಅಂತ ಗೊತ್ತಾದ್ಮೇಲೆ ಅವ್ರ ಜೊತೆ ಇನ್ನಷ್ಟು ಕ್ಲೋಸ್ ಆಗೋಣ ಅಂತ ಅನ್ಸುತ್ತೆ.